ನಮ್ಮಲ್ಲಿ ನಿಮ್ಮ ಮುಖದಲ್ಲಿ ಕಾಡುವಂತಹ ಬಂಗು, ಮೊಡವೆಗಳು, ಕಪ್ಪು ಕಲೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಶಾಶ್ವತವಾಗಿ ಬೆಳ್ಳಗೆ ಮತ್ತು ಗ್ಲೋ ಮಾಡುವುದಕ್ಕೆ ಅಲೋವೆರಾ ಲೆಮನ್ ಸೋಪ್ ಎನ್ನುವುದು ಲಭ್ಯವಿದೆ. ಆಲ್ ಸ್ಕಿನ್ ಟೈಪ್ ಅವರು ಸಹ ಕೂಡ ಯೂಸ್ ಮಾಡಬಹುದು. 4 ಸೋಪ್ನ ಬೆಲೆ 300 ರೂಪಾಯಿ ಆಗಿರುತ್ತದೆ. ಶಿಪ್ಪಿಂಗ್ ಎನ್ನುವುದು ಫ್ರೀ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತಲೆಗೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಮೆಹಂದಿಯನ್ನು ಯೂಸ್ ಮಾಡ್ತಿರ್ತಾರೆ. ತುಂಬ ಜನ ಏನು ಮಾಡ್ತಾರೆ, ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಹೆನ್ನ ಪೌಡರ್ನ ತೆಗೆದುಕೊಂಡು ಬಂದು ಮನೆಯಲ್ಲೇ ಅದನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ತಾರೆ. ಬಟ್ ಫ್ರೆಶ್ ಆಗಿ ಸಿಗುವಂತಹ ಮೆಹಂದಿ ಎಲೆಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಕೆಲವೊಬ್ಬರಿಗೆ ತಿಳಿದಿರೋದಿಲ್ಲ. ಮತ್ತು ತುಂಬ ಜನಕ್ಕೆ ಸುಲಭವಾಗಿ ಸಿಗುತ್ತೆ ಮೆಹಂದಿ ಎಲೆಗಳು. ಮನೆ ಅಕ್ಕಪಕ್ಕ ಗಿಡದಲ್ಲಿ ಸಹ ಕೂಡ ಬೆಳೆಸಿರ್ತಾರೆ. ಸೊ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಸಹ ಕೂಡ ತಿಳಿದಿರೋದಿಲ್ಲ. ಗ್ರೇ ಹೇರ್ಸ್ ಯಾರ್ಯಾರಿಗೆ ಹೆಚ್ಚಾಗಿ ಇರುತ್ತೋ ಮತ್ತು ವೈಟ್ ಹೇರ್ಸ್ ಇರುತ್ತೋ, ಸೊ ಅದನ್ನು ಕವರ್ ಮಾಡೋದಕ್ಕೆ ಮೆಹಂದಿ ಎಲೆ ತುಂಬಾ ಒಳ್ಳೆಯದು. ಮತ್ತು ದೇಹದಲ್ಲಿನ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದೇಹಕ್ಕೆ ತಂಪು ಸಹ ಕೂಡ. ನಾನು ಇದನ್ನು ವಾರಕ್ಕೆ ಒಮ್ಮೆ ಅಥವಾ 10 ದಿನಕ್ಕೆ ಒಮ್ಮೆನಾದರೂ ತಲೆಗೆ ಹಚ್ಕೊಳ್ತೀನಿ. ಸೊ ಗ್ರೇ ಹೇರ್ಸ್ನ ಕವರ್ ಮಾಡುತ್ತೆ ಮತ್ತು ವೈಟ್ ಹೇರ್ಸ್ನ ಕವರ್ ಮಾಡುತ್ತೆ ಅನ್ನೋ ರೀಸನ್ಗೆ. ತುಂಬ ಜನಕ್ಕೆ ಏನಾಗುತ್ತೆ ಅನ್ನೋದಾದರೆ, ಸೊ ಹೇರ್ ಡೈ, ಹೇರ್ ಕಲರ್ಗಳನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದಕ್ಕೂ ಸಹ ಕೂಡ ಭಯ ಪಡ್ತಿರ್ತಾರೆ. ಸೊ ಅಂಥವರು ಈ ಒಂದು ಮೆಹಂದಿ ಎಲೆಗಳನ್ನು ಸುಲಭವಾಗಿ ಯೂಸ್ ಮಾಡ್ಬೋದು. ಅಲ್ಲದೆ ಈಗ ಮಾರ್ಕೆಟ್ಗಳಲ್ಲಿ ಕೆಮಿಕಲ್ ಇರುವಂತಹ ಎಣ್ಣೆ ಪೌಡರ್ ಸಹ ಕೂಡ ಸಿಗುತ್ತೆ. ಆದಷ್ಟು ನೋಡಿ ಮಾಡಿ ಆಯುರ್ವೇದಿಕ್ ಎಣ್ಣೆ ಪೌಡರ್ ಅಥವಾ ಕೆಮಿಕಲ್ ಫ್ರೀ ಇರುವಂತಹ ಎಣ್ಣೆ ಪೌಡರ್ನ ಯೂಸ್ ಮಾಡಬೇಕು. ಆದರೂ ಸಹ ಕೂಡ ಕೆಲವೊಮ್ಮೆ ಭಯ ಅನ್ನೋದು ಇರುತ್ತೆ, ಅದರಲ್ಲೂ ಕೆಮಿಕಲ್ ಇರುತ್ತೇನೋ, ಏನಾದರೂ ಆಗ್ಬೋದು ಅಂತ. ಬಟ್ ಈ ರೀತಿಯಾಗಿ ಮೆಹಂದಿ ಎಲೆಗಳನ್ನು ಯೂಸ್ ಮಾಡೋದ್ರಿಂದ ಭಯ ಪಡದೆ ಸುಲಭವಾಗಿ ನೀವು ಮನೆಯಲ್ಲೇ ತಲೆಗೆ ಈ ಒಂದು ಹೇರ್ ಪ್ಯಾಕ್ನ ಅಂದರೆ ಮೆಹಂದಿ ಎಲೆಗಳನ್ನು ಯೂಸ್ ಮಾಡಿಕೊಂಡು ಹೆನ್ನಾ ಪ್ಯಾಕ್ನ ನೀವು ತಲೆಗೆ ಹಚ್ಕೊಳ್ಬಹುದು. ಸೊ ಇದನ್ನು ನಾನು ಯಾವ ರೀತಿಯಪ್ಪ ರೆಡಿ ಮಾಡ್ಕೊಳ್ತೀನಿ ಅನ್ನೋದಾದರೆ, ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ವಾಶ್ ಮಾಡಿರುವಂತಹ ಮೆಹಂದಿ ಎಲೆಗಳು 1-2ರಿಂದ 3 ಮುಷ್ಟಿ ನಿಮ್ಮ ತಲೆ ಕೂದಲು ಎಷ್ಟಿದೆಯೋ ಸೊ ಅಷ್ಟನ್ನು ನೋಡಿ ಮಾಡಿ ತೆಗೆದುಕೊಳ್ಳಿ. ನಂತರ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೀನಿ. ನಂತರ ಟೀ ಡಿಕಾಕ್ಷನ್, ಟೀ ಪೌಡರ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ತೆಗೆದುಕೊಂಡಿರುವಂತಹ ನೀರನ್ನು ಹಾಕಿ ಸಂಪೂರ್ಣವಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಈ ಒಂದು ಮಿಶ್ರಣ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಸೊ ಇದನ್ನು ತಲೆಗೆ ಹಚ್ಚಿ ಮುಗಿಸೋಷ್ಟರಲ್ಲಿ ನನ್ನ ಕೈಯೆಲ್ಲ ಸಹ ಕೂಡ ಆರೆಂಜ್ ಕಲರ್ ಆಗಿಬಿಟ್ಟಿತ್ತು. ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ತುಂಬ ಜನ ಏನು ಮಾಡ್ತಾರೆ ಅನ್ನೋದಾದರೆ, ಮೆಹಂದಿ ಪೌಡರ್ನ ಯೂಸ್ ಮಾಡೋದು ಸರ್ವೇ ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಅನ್ನೋದು ಸಿಗುತ್ತೆ. ಈ ರೀತಿಯಾದಂತಹ ಒಂದು ಫ್ರೆಶ್ ಮೆಹಂದಿ ಎಲೆಗಳನ್ನು ಯೂಸ್ ಮಾಡುವಂತಹ ವೀಡಿಯೋಸು ತುಂಬ ಕಡಿಮೆ ಇದೆ. ಸೊ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಬಹುದು. ಸೊ ನಿಮಗೂ ಸಹ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಒಂದು ಮೆಹಂದಿ ಮಿಶ್ರಣವನ್ನು ನಾನು ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ಕ್ಲೀನಾಗಿ ಒಂದು ಸೈಡಿಂದ ಹಚ್ಕೊಂಡಿದ್ದೀನಿ. ಹಚ್ಚಿದಾದ ನಂತರ 1 ಅವರ್ ಅಥವಾ 1.5 ಅವರ್ ನೀವು ಅಂದರೆ 1 ಗಂಟೆಗಳ ಕಾಲ ಅಥವಾ 1.5 ಗಂಟೆಗಳ ಕಾಲ ಹಾಕೇ ಬಿಟ್ಟು ನಂತರ ತಣ್ಣೀರಿಂದ ಕ್ಲೀನಾಗಿ ಹೇರ್ನ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಬೇಕು, ತಲೆಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು, ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ಬೇಕಿದ್ದಲ್ಲಿ ನೀವು ಶ್ಯಾಂಪೂನ ಯೂಸ್ ಮಾಡಿ ಹೇರ್ನ ವಾಶ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ವಾರಕ್ಕೆ ಒಮ್ಮೆ ಇದನ್ನು ಹಚ್ಚೋದ್ರಿಂದ ಗ್ರೇ ಹೇರ್ಸ್ ಕವರ್ ಆಗುತ್ತೆ ಮತ್ತು ವೈಟ್ ಹೇರ್ಸ್ ಇದ್ದರೆ ವೈಟ್ ಹೇರ್ಸ್ ಸಹ ಕೂಡ ಕವರ್ ಆಗುತ್ತೆ. ತಲೆಗೆ ತಂಪು, ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಸಹ ಕೂಡ ಉಂಟಾಗೋದಿಲ್ಲ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಮತ್ತಷ್ಟು ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.